ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರು ಕೋರ್ಟ್ಗೆ ಹೋಗಲೇಬೇಕಾಗತ್ತೆ. ಬಿಕಾಸ್ ನ್ಯಾಯಾಲಯ ಅವ್ರಿಗೆ ಆದೇಶ ಕೊಟ್ಟಿದೆ, ಬನ್ನಿರಿ ನೀವು ಅಂತ. ಹೋಗಬೇಕು ಡಿಸೆಂಬರ್ 2ನೇ ತಾರೀಕು. ಮೋಸ್ಟ್ಲಿ ಇದು ಆರೋಪಗಳನ್ನು ಚಾರ್ಜಸ್ ಫ್ರೇಮು ಏನಾರು ಮಾಡಿ ಇಡ್ತಾರೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಮಾಡ್ತಾರೆ ಅನಿಸುತ್ತೆ. ನೋ ಐಡಿಯಾ, ಏನೋ ಒಂದಾಗುತ್ತೆ. ಈ ಮಧ್ಯೆ ಮುರುಘಾಶ್ರೀ ಪ್ರಕರಣದ ಪೋಕ್ಸೋ ಪ್ರಕರಣದ ತೀರ್ಪನ್ನು ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನವೆಂಬರ್ 26ಕ್ಕೆ ಕೊಡಬಹುದು ಕಾಯ್ದಿರಿಸಿದ್ದಾರೆ. ಹಂಗಾಗಿ ಅದು ಅವತ್ತು ಕೊಡಬಹುದೇನೋ ಅಂತ ನಿರೀಕ್ಷೆ. ಇನ್ನು ಕೇರಳದ ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಮಂಡಲ ಪೂಜೆ ಆರಂಭ ಆಗಿದೆ. ಕಳೆದ ಭಾನುವಾರ ಸಂಜೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಾಗಿಲು ತೆರೆಯಲಾಗಿದ್ದು 1.5 ಲಕ್ಷ ಭಕ್ತರು ಆಗಮಿಸಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಜನಸಾಗರ ಸೇರಿರುವುದರಿಂದ ಪಂಪಾ ನದಿಯ ದೇಗುಲಕ್ಕೆ ಹೋಗೋದಕ್ಕೆ ಅಲ್ಲಿಂದ 7 ಗಂಟೆ ಸಮಯ ಹಿಡಿತಾ ಇದೆ. ಭಕ್ತರ ನಿಯಂತ್ರಣಕ್ಕಂತೂ ಸಾಕಾಗೋಗಿದ್ದಾರೆ ಕೇರಳ ಪೊಲೀಸರು. ಹೀಗಾಗಿ ಕೇಂದ್ರದ ನೆರವನ್ನ ಬಯಸಿದ್ದಾರೆ. ಹೆಚ್ಚುವರಿ ಫೋರ್ಸ್ ಮೋದಿನೇ ಮಾಡಿರೋದು ಇದೆಲ್ಲ. ಮೋದಿನೇ ಕಳಿಸಿರೋದು ಜನನ್ನ. ಕೇರಳ ಕೆಟ್ಟ ಹೆಸರು ಬರಬೇಕು ಅಂತ ನಿಂಗೆ ಜನ ಕಳಿಸಿರೋದು. ಈಗ ಅದಕ್ಕೆ ಮೋದಿನೇ ಮಾಡಲಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮೋದಿನೇ ಬೈಕೋಬೋದಲ್ಲ. ಮತ್ತೆ ಇವ್ರದ್ದು ಏನಿರುತ್ತೆ ಸರ್ ಜವಾಬ್ದಾರಿ? ಕತೆ ಕಾಯ್ಕಿರ್ತೀವಿ ನಾವು, ನಮ್ಮ ಇಷ್ಟ ಬೈಕೊಂಡಿರ್ತೀವಿ ನಮ್ಮ ಪಾಡಿ. ನಾವು ಅಧಿಕಾರದಲ್ಲೂ ಇರಬೇಕು, ಬೇರೆಯವರು ಅಂದ್ರೆ ಲಾ ಅಂಡ್ ಆರ್ಡರ್ ಯಾರದ್ದು? ಸ್ಟೇಟ್ದು ಮಾಡಿ. ಅದಕ್ಕೆ ಕೇಂದ್ರ ಯಾಕೆ? ಕೇಂದ್ರ ಕೊಟ್ಟರೆ ಸಂತೋಷ, ಅದಲ್ಲ ಪಾಯಿಂಟ್. ಬಟ್ ಎಲ್ಲದಕ್ಕೂ ಕೇಂದ್ರ, ಬೈಯಕ್ಕೆ ಮಾತ್ರ ಕೇಂದ್ರ ಸುಲಭ ಅಲ್ಲ ಸರ್, ಈಸಿ. ಈ ಮಧ್ಯೆ ನೆಗ್ಲೇರಿಯಾ ಪೌಲೇರಿ ಎಂಬ ಅಮೀಬಾ ವೈರಸ್ ಆತಂಕವೂ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಇದು ಅತ್ಯಂತ ವಿಷಕಾರಿ ವೈರಸ್ ಆಗಿದ್ದು ಬೇಗ ಹರಡುತ್ತೆ. ಯಾತ್ರೆಯ ಸಂದರ್ಭದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡಬೇಡಿ, ಮೂಗಿಗೆ ನೀರು ಹೋಗದಂತೆ ಕ್ಲಿಪ್ ಬಳಸಿ ಅಂತ ಎಚ್ಚರಿಸಿದೆ. ವೈರಸ್ ಸಂಪರ್ಕದ 7 ದಿನಗಳ ಒಳಗಾಗಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಜ್ವರ, ತಲೆನೋವು, ವಾಂಕರಿಕೆ, ವಾಂತಿ, ಕುತ್ತಿಗೆ ಜಿಗಿತ, ಗೊಂದಲ ಆಗುವಂಥದ್ದು, ಮಾನಸಿಕ ಸ್ಥಿತಿಗತಿಗಳ ಬದಲಾವಣೆ ಇವೆಲ್ಲವೂ ಕೂಡ ರೋಗದ ಲಕ್ಷಣ. ಇದಕ್ಕೆ ಚಿಕಿತ್ಸೆ ಇಲ್ಲ, ಹಾಗಾಗಿ ಇದು ಬಂದರೆ ಸಾಯ್ತೀರಿ. ನಾನು ಎದುರ್ಸಕ್ಕೆ ಹೇಳ್ತಿದ್ದೀನಿ, ಹೌದೋ ಎದುರ್ಸಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕೆ ಚಿಕಿತ್ಸೆ ಇಲ್ಲ, ಔಷಧಿ ಇಲ್ಲ, ಸಾಯ್ತೀರಿ ಬಂದರೆ. ಸುಮ್ಮನೆ ದೇವ್ರು ನೋಡಕ್ಕೆ ಹೋಗ್ಬಿಟ್ಟು ಜೀವ ಕಳ್ಕೋಬೇಡಿ ಅನ್ಯಾಯವಾಗಿ. ಹಾಗಾಗಿ ಪಂಪಾ ನದಿಗೆ ಹೋದಾಗ ನಮ್ಮ ಧರ್ಮದ ರಿಚುವಲ್ಸ್ ಪ್ರಕಾರದಲ್ಲಿ ಸುಮ್ಮನೆ ನೀರನ್ನು ತೆಗೆದು ಹಿಂಗೆ ತಲೆಗೆ ಹಿಂಗೆ ಅನ್ನಿಸ್ಕೊಂಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಬೇರೆ ಕಡೆ ಸ್ನಾನ ಮಾಡ್ಕೊಳ್ಳಿ. ಅದೇ ಬೆಟರ್ ಅಂತ. ಬೆಸ್ಟ್. ತಲೆಗೆ ಹಾಕ್ಕೊಳ್ಳಿ, ಒಂಚೂರು ನೀರು ತೆಗೊಂಬಿಟ್ಟು ಹಿಂಗೆ ಹಾಕ್ಕೊಳ್ಳಿ, ಆಯಿತು ಸ್ನಾನ ಅನ್ಕೊಳ್ಳಿ. ಎರಡು ಮಕ್ಕಳನ್ನ ಎತ್ಕೊಂಡು ಹೋಗ್ತಿರೋದು. ಈಗ ಅಲ್ಲೇ 2-3 ದೃಶ್ಯ ನೋಡಿದ್ವಿ. ಚಿಕ್ಕ ಮಕ್ಕಳನ್ನೇ ಆಯ್ತು, ಇದೇನು ಇವತ್ತಿಂದ ಅಲ್ರಿ. ನಾನು ಚಿಕ್ಕ ಹುಡುಗ ಇದ್ದಾಗಲೇ ನಾನು ನೋಡಿದ್ದೀನಿ ಎತ್ಕೊಂಡು ಹೋಗೋದನ್ನ. ಇದೇನು ಇವತ್ತಿಂದ ಅಲ್ಲ, ಇದು ಕರ್ಕೊಂಡು ಹೋಗ್ತಿದ್ದೀನಿ. ಬಿ ಕೇರ್ಫುಲ್. ಒಂದು ಚೂರು ಹೆಚ್ಚು ಕಡಿಮೆ ಆಗಿ ಸ್ಟ್ಯಾಂಪೇಡ್ ಆದರೆ ಹೋಗ್ಬಿಡ್ತೇವೆ ಮಕ್ಕಳು. ಹುಷಾರಾಗಿರಿ. ಇದೆಲ್ಲ ನಾವು ಇಲ್ಲಿ ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳಕ್ಕೆ ನೀವು ಇಲ್ಲಿ ಇಲ್ಲ ಅಂತ ಗೊತ್ತಿದೆ, ಅಲ್ಲಿ ಹೋಗಿದ್ದೀರಿ ಅಂತ ಆನ್ ದ ವೇ. ಸೊ ಏನು ಮಾಡಿ ಅಂದರೆ ಯಾರ್ಯಾರು ಹೋಗಿದ್ದಾರೆ ಆಯಾಯ ಮನೆಯವರು ಈ ಥರ ಕೇಳಿಸ್ಕೊಂಡಾಗ, ನನ್ನಂಥವನ್ನೊಂದನ್ನು ಬೆದರಿ ಎದುರಿಸೋದನ್ನು ಕೇಳಿಸ್ಕೊಂಡಾಗ ಅದನ್ನು ತೆಗೆದು ಕ್ಲಿಪ್ ಮಾಡಿ ನಿಮ್ಮ ಮನೆಯವ್ರಿಗೆ ಮೊಬೈಲಲ್ಲಿ ಕಳಿಸ್ಕೊಡಿ. ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗಲಿ, ರೀಚ್ ಆಗಲಿ ಏನಾಗ್ತಿದೆ ಅನ್ನೋದು. ಮಂಡ್ಯದ ಮಳವಳ್ಳಿ ತಾಲೂಕಿನ ಶಿವನಸಮುದ್ರದಲ್ಲಿ ನೀರು ಕುಡಿಯೋಕೆ ಹೋಗಿ ಒಂದು ನಾಲೆ ಬಿದ್ದೋಗಿತ್ತು. ನಾಲೆ ಒಳಗೆ ಒಂದು ಆನೆ ಬಿದ್ದೋಗಿತ್ತು. 6 ವರ್ಷದ ಗಂಡಾನೆ. ಅದು ಭಾಳ ಕಷ್ಟಪಡ್ತಿತ್ತು ಪಾಪ. ಅದ್ರ ಸೊಂಡ್ಲೆಲ್ಲ ಇದಾಗ್ಬಿಟ್ಟಿತ್ತು, ನೀರಲ್ಲಿ ಇದ್ದು ಪಾಪ. ಕೊನೆಗೆ ಅದೇನೋ ಮಾಡಿ ಹೆಂಗೆಂಗೋ ಮಾಡಿ ಫಾರೆಸ್ಟ್ನವರು ಬಂದು ಒಂದು 3 ದಿನದ ಕಾರ್ಯಾಚರಣೆ ಮಾಡಿ ಅದೇನೋ ಕ್ರೇನ್ ತಂದು ಎತ್ತಿದ್ದಾರೆ. ಇದನ್ನು ಕೊಟ್ಟು ಏನು ಕ್ರೇನ್ ಸಹಾಯದಿಂದ ಎತ್ತಿದ್ದಾರೆ ಅಲ್ಲ, ಕ್ರೇನಿಂದ ಕರೆಕ್ಟು. ಪ್ರಜ್ಞೆ ತಪ್ಪೋದಕ್ಕೆ ಔಷಧಿ ಕೊಟ್ಬಿಟ್ಟು 2-3 ಸರಿ ಕೊಟ್ಟ ಮೇಲೆ ತೆಗೆದಿದ್ದಾರೆ ಅದನ್ನು. ಅದಕ್ಕೆ ಆಹಾರನೂ ಕೊಟ್ಟಿದ್ದಾರೆ 2-3 ದಿನದಿಂದ, ಅದು ಸುಸ್ತಾಗದೆ ಇರಲಿ ಅಂತ. ಅದಕ್ಕೆ ಕೊಟ್ಟಿದ್ದಾರೆ ಪಾಪ, ಎಲ್ಲ ಮಾಡಿದ್ದಾರೆ. ಈಗ ಆಮೇಲೆ ಡಾಕ್ಟರ್ ಆದರ್ಶ್, ಡಾಕ್ಟರ್ ರಮೇಶ್ ಎಲ್ಲ ಸೇರ್ಕೊಂಡು ಏನೇನೋ ಮಾಡಿದಾರಂತೆ. ವೆರಿ ಗುಡ್, ಒಳ್ಳೇದು ಮಾಡಿದ್ದೀರಿ ಬಿಡ್ರಿ. ಈಗ ಅದನ್ನು ಲಾರಿ ಮೂಲಕ ತಗೊಂಡೋಗಿ ಆರೋಗ್ಯವಾಗಿ ಇರೋದ್ರಿಂದ ಕಾವೇರಿ ವನ್ಯಜೀವಿ ಧಾಮದ ದನಗೂರು ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಒಂದು 4-6 ದಿನ ನಿಗಾ ಇಡೋಣ ಅಂದ್ಕೊಂಡಿದ್ದಾರಂತೆ. ಅದೇ ಆ ಸೊಂಡ್ಲು ಗಿಂಡ್ಲದ್ದು ಇನ್ಫೆಕ್ಷನ್ ಫಂಗಸ್ ಥರ ಏನಾರು ಆಗ್ಬಿಟ್ಟಾತು ಅಂತ. ಅದಕ್ಕೆ ಔಷಧಿ ಹಾಕಿರ್ತಾರೆ. ಈಗ ಒಂಚೂರು ಮಾಡಿರ್ತಾರೆ, ತಗೊಂಡೋಗ್ಬಿಟ್ಟು ಬಿಡ್ತಾರೆ. ಈಗ ತುಂಬ ಡೇಂಜರ್ ನೀರಲ್ಲಿ. ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ, ಟೆಕ್ನಿಕಲ್ ಕಮಿಟಿ ಯಾವ ರೀತಿ ನಾವು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಪಡಿಸ್ತೀನಿ. ಆ ಗೇಟ್ ಮುಂದ್ಗಡೆ ಒಂದು 150 ಮೀಟರ್ ಆಳ ಇದೆ. ಆ ಆಳದಲ್ಲಿ ಹೆಂಗ ಬಂತದು ಅಂತೇಳಿ, ಅಥವಾ ಏನಾರು ಫೈಟ್ ಆಯ್ತಾ ಗಂಡು ಅದು ಹೇಳಕ್ಕಾಗಲ್ಲ. ಸೊ ಅಥವಾ ಮೇವರ್ಸ್ ಏನಾರ ಬಂತ ಡಿಹೈಡ್ರೇಷನ್ ಆಗಿ ಕಾರ್ ಸುತ್ತಮುತ್ತ ಇದೆ, ಹಾಗಾಗಿ ನಾನು ಇಂಥ ಕಡೆಯಿಂದನೇ ಬಂತು ಅಂತ ಹೇಳಕ್ಕಾಗಲ್ಲ.
ವಾಟರ್ ಬಾಡಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸು. ಸೊ ಎಲ್ಲರದು ಒಂದು ಒಪಿನಿಯನ್ ತಗೊಂಡು ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು ಫೂಟ್ ಮತ್ತು ಟ್ರಂಕ್ ಅದು ಮಾಯ್ಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಲ್ಲ, ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶಾ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನು ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ವೆರಿ ಗುಡ್, ಪರವಾಗಿಲ್ಲ. ಅರಣ್ಯ ಇಲಾಖೆ ಭಾಳ ಬಾಯಿಗೆ ಬಂದಂಗೆ ಬೈಸ್ಕೊತಾ ಇದ್ರಿ ಒಂದು ಸ್ವಲ್ಪ ದಿನದಿಂದ. ಈ ವಿಷಯದಲ್ಲಿ ಸ್ವಲ್ಪ ಈ ವಿಷಯದಲ್ಲಿ ಚೆನ್ನಾಗಿ ಮಾಡಿದಾರಲ್ಲ, ಲಿಫ್ಟ್ ಥರ ಮಾಡಿದ್ದಾರೆ ಅದಕ್ಕೆ ಮಾಡಿ ಅದನ್ನೇ ಇಟ್ಬಿಟ್ಟಿದ್ದಾರೆ. ಗುಡ್, ವೆರಿ ಗುಡ್ ಐಡಿಯಾ. ಹಾವೇರಿ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶುವೊಂದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹೆರಿಗೆಗೆ ಬಂದಂತಹ ಮಹಿಳೆಗೆ ಒಂದು ಬೆಡ್ ವ್ಯವಸ್ಥೆನೂ ಕೂಡ ಮಾಡಲಿಲ್ಲ. 1.5 ತಾಸು ಆಕೆ ನೆಲದಲ್ಲೇ ಮಲ್ಕೊಂಡು ಒದ್ದಾಡಿದ್ದಾರೆ. ಆಮೇಲೆ ಟಾಯ್ಲೆಟ್ಗೆ ಹೋಗಬೇಕು, ಎಲ್ಲಿದೆ ಶೌಚಾಲಯ ಅಂದ್ರೂ ಕೂಡ ತೋರಿಸಿರಲಿಲ್ಲ. ಹೇಗೋ ಮಾಡಿ ಹೋಗಿದ್ದಾರೆ. ಬಟ್ ಹೋಗೋ ಸಂದರ್ಭದಲ್ಲೇ ಆಕೆಗೆ ಹೆರಿಗೆ ನೋವು ವಿಪರೀತವಾಗಿದ್ದರಿಂದ ಮಗು ಡೆಲಿವರಿ ಆಗಿದೆ. ಆದರೆ ನೆಲಕ್ಕೆ ಬಿದ್ದಿದ್ರಿಂದ ಮಗು ಡೆತ್ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ಬಟ್ ವೈದ್ಯರು ಹೇಳ್ತಿರೋದೇ ಬೇರೆ. ರೂಪಾ ಅವರ ಕುಟುಂಬಸ್ಥರು ಬಂದಿದ್ರು, ನಾವು ಪ್ರಾಥಮಿಕ ಚಿಕಿತ್ಸೆ ಮಾಡಿದ್ವಿ, ಅವಳ ಮಗುವಿನ ಮೂಮೆಂಟ್ ಇಲ್ಲ ಅಂತ ಬಂದಂತಹ ಸಂದರ್ಭದಲ್ಲಿ ಆಕೆ ಹೇಳಿದ್ಲು 3 ದಿನದಿಂದ ಮೂಮೆಂಟ್ ಇರಲಿಲ್ವಂತೆ. ಆಮೇಲೆ BP ಕೂಡ ಹೈ ಇತ್ತು, ಹಾಗಾಗಿ ಹೊಟ್ಟೆಯಲ್ಲೇ ಮಗು ಡೆತ್ ಆಗಿತ್ತು ಅಂತ ಅವ್ರು ಕೊಡ್ತಿರೋ ಸಬೂಬು. ಸದ್ಯ ವಿಚಾರಣೆ ಮಾಡ್ತಾರಂತೆ. ಡೆತ್ ಆದರೆ ಡೆಲಿವರಿ ಹೆಂಗಾಗತ್ತೆ? ಬರುತ್ತೆ ಸರ್, ವಿತೌಟ್ ಇಂಜೆಕ್ಷನ್ ಪೇನು. ಹೆಂಗೆ ಬರುತ್ತದೆ? ಏನೋ ಸಮರ್ಥಿಸ್ಕೊಳ್ತಿರೋ ಹಾಗಿದೆ, ಸಮರ್ಥಿಸ್ಕೊಳ್ತಿರೋ ಹಾಗೆ ಕಾಣಿಸ್ತಾ ಇದೆ ಸರ್. ಅವ್ರು ಬರುವಾಗಲೇ ಸಮರ್ಥಿಸ್ಕೊಳ್ಳಕ್ಕೆ ಅವ್ರು ಇರೋದು. ಒಳ್ಳೆ ಕತೆ ಆಯ್ತಲ್ಲ. ಯಾಕ್ರಿ ತಗೊಂಡ್ರಿ ಸಂಬಳ ತಿನ್ನಕ್ಕೆ? ಅಲ್ರಿ, ಅದು 3 ದಿನದಿಂದ ಡೆತ್ ಆಗಿದೆ ಮಗು ಅನ್ನೋದಾದ್ರೆ ಹೊಟ್ಟೆ ಒಳಗಡೆ ಡೆಲಿವರಿ ಹೆಂಗಾಗತ್ತೆ? ಆ ಪೇಯ್ನ್ ಬಂದು ಮೂವ್ ಆಗುತ್ತಾ? ಅಷ್ಟೊಂದು ಆಗ್ಬೋದೇನೋ, ಮೆಡಿಕಲಿ ಪಾಸಿಬಲ್. ಒಂದು ಬೆಡ್ ಕೊಡೋದಕ್ಕೂ ಆಗಿಲ್ಲ ಅಂತಂದರೆ 3 ಡೆಲಿವರಿ ಆಗ್ತಾ ಇತ್ತು, ಅದಕ್ಕೆ ಅಲ್ಲಿ ಬ್ಯುಸಿ ಇದ್ರು ಡಾಕ್ಟರ್ಸ್ ಅಂತ ಸುಳ್ಳು ಹೇಳ್ತಾರೆ ಸರ್. ಕಚಡಗಳನ್ನು ತಗೊಂಬಂದು ಹಾವೇರಿ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಆ ಸುಖಕ್ಕದು ಎಲ್ಲ ಮೊಬೈಲಲ್ಲಿ ಕೂತಿದ್ರಂತೆ, ಬಿಸ್ಕೆಟು ಪಪ್ಸ್ ಏನೋ ತಿನ್ಕೊಂಡು ಕೂತ್ಕೊಂಡಿದ್ರಂತೆ. ಎಲ್ಲ ವಿಡಿಯೋ ಮಾಡಬೇಕಿತ್ತು ಕಣ್ರಯ್ಯ. ಹಂಗಂಗೆ ಜಡ್ಜ್ ಬಿಡ್ಬೋದಾಗಿತ್ತು ಸಿಕ್ಕಿದ್ದವನ್ನೆಲ್ಲ. ಒಂದೊಂದ್ಸರಿ ಅನಿಸುತ್ತೆ ಕಾನೂನನ್ನು ಕೈಗೆ ತಗೊಳ್ಳೋದೇ ಒಳ್ಳೇದು ಅನಿಸುತ್ತೆ. ಒಂದೊಂದ್ಸರಿ ಈ ದೇಶಕ್ಕೆ ಇನ್ನೇನು ಅರ್ಥವಾಗಂಗೆ ಕಾಣಿಸ್ತಿಲ್ಲ. ಬಿಡ್ತೀವಿ ನೋಡಿ ಹಲ್ಲು ತುರ್ಸೋಕ್ಕೆ ಅಂದರೆ ಎಲ್ಲ ದಾರಿಗೆ ಬರೋಂಗೆ ಇದೆಯಪ್ಪ. ಹೆಚ್ಚು ಕಮ್ಮಿ ಆಗಿದ್ರೆ ಆಕೆ ಪ್ರಾಣಕ್ಕೂ ಅಪಾಯ ಇರ್ತಿತ್ತು. ಅಲ್ಲ ಸರಿ, ಯಾವುದೇ ಆಗಲಿ ಅದಕ್ಕೊಂದು ರೀಸನ್ನು, ಅದಕ್ಕೊಂದು ಇದು ಕೊಡು. ಚೆಕ್ ಮಾಡಬೇಕಿದು. 3 ದಿನದಿಂದ ಮಗು ಆಗಿದ್ರೆ ಹಂಗೆ ಆಗತ್ತಾ ಅಂತ ಚೆಕ್ ಮಾಡಬೇಕು. ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಸಲು ಉದ್ದೇಶಿಸುವ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅರ್ಜಿನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಬಟ್ ವಜಾ ಮಾಡಿದ ತಕ್ಷಣ ಬಹುಜನ ಇದು ಎಲ್ಲ ಮುಗಿದೋಯ್ತು ಅನ್ನೋ ಟೈಪ್ ಆಡ್ತಾ ಇದ್ದೀರಿ. ಹಂಗಿಲ್ಲ, ವಜಾ ಮಾಡಿರುವುದು ಒಂದು ಹಂತ. ಮುಖ್ಯಮಂತ್ರಿಗಳು ಇವತ್ತು DCM ಎಲ್ಲ ಅವತ್ತು ಸಭೆ ಮಾಡಿ ಸುಪ್ರೀಂ ಕೋರ್ಟ್ ವರದಿ ಚರ್ಚಿಸಿದ್ವಿ. ಹೊಸದಾಗಿ DPR ಮಾಡಿ ಕೇಂದ್ರಕ್ಕೆ ಕಳಿಸ್ತೀವಿ. ಮಂಡ್ಯ ಹಾಗೂ ರಾಮನಗರಕ್ಕೆ ಹತ್ತಿರ ಆಗೋಂಗೆ ಹೆಡ್ ಕ್ವಾರ್ಟರ್ಸ್ ಮಾಡ್ತೀವಿ. ಹೆಡ್ ಕ್ವಾರ್ಟರ್ಸ್ ಏನು ಇಷ್ಟೊಂದು ಅರ್ಜೆಂಟ್ ಇಲ್ಲ. ಕೂಸುಟ್ಟಕ್ಕೆ ಮೊದಲು ಕುಲಾವಿ ಮಾಡೋಕ್ಕೆ ಹೋಗಬೇಡಿ. DPR ಬೇಗ ಮಾಡಿ. DPR ಬೇಗ ಮಾಡಿ ಕೊಡಿ ಕೇಂದ್ರಕ್ಕೆ. ಕೇಂದ್ರದ ಮೇಲೆ ಪ್ರೆಷರ್ ಹಾಕ್ಬೋದು. ಯಾಕಂದರೆ ಈಗ ಅದು ಕಾವೇರಿ 2 ಕಮಿಟಿಗಳಿಗೆ ಬರಲೇಬೇಕೀಗ. ಅದು ದೇರ್ ಇಸ್ ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಅದನ್ನು ಅವ್ರು ತಡೀತಾರೆ ಅಲ್ಲೂವೆ. ಅದನ್ನು 1-2 ಮೀಟಿಂಗಲ್ಲಿ ಮುಂದಕ್ಕೆ ಹಾಕ್ಸೋದು, ಹಿಂದಕ್ಕೆ ಹಾಕ್ಸೋದು, ಗಲಾಟೆ ಎಪ್ಸೋದು ಇವೆಲ್ಲ ಮಾಡ್ತಾರೆ ಅವರು. ಅವ್ರು ಇವಾಗಲೇ ಅವ್ರು ಅಪೋಸ್ ಆಯಿತು ತಮಿಳ್ನಾಡಲ್ಲಿ. DK ಶಿವಕುಮಾರ್ ಅವ್ರು ಹಂಗೆ ಲೈಟಾಗಿ ವಿಮಾನನ ಕಡೆ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ, ಪ್ರೈವೇಟ್ ವಿಮಾನಗಳಲ್ಲಿ ಓಡಾಡ್ತಿರ್ತೀರಿ, ಹಂಗೆ ತಳ್ಕೊಂಡು ಹೋಗಿದ್ರು. ಬ್ರದರ್ ಸಿಗ್ತಿರ್ಲಿಲ್ವಾ? ಅಷ್ಟು ಆಸಕ್ತಿ ಹೇಳ್ತಿದ್ರಲ್ಲಪ್ಪ ಸ್ಟಾಲಿನ್ನು. ರಾಹುಲ್ ಗಾಂಧಿ ನೋಡಿದ್ರೆ ನನಗೆ ತಮ್ಮನ್ನು ನೋಡಿದ್ದಕ್ಕಿಂತ ಹೆಚ್ಚು ಅನ್ಸತ್ತೆ ಅಂತ. ಬ್ರದರ್ ಟು ಬ್ರದರ್ ಹೇಳ್ಸೋದಲ್ವಾ? ಸಿಂಪಲ್ ಮ್ಯಾಟರ್. ಕಾಂಗ್ರೆಸ್ಗೆ ಗತಿ ಯಾರು ಇನ್ನು ಸೌತಲ್ಲಿ? ನಮ್ಮನ್ನು ಬಿಟ್ರೆ ತೆಲಂಗಾಣ ಬಿಡ್ರಿ, ಅದು ಯಾವತ್ತೇನಾಗತ್ತೋ ಗೊತ್ತಿಲ್ಲ. ಗತಿ ಯಾರೂ ಇಲ್ಲ. ನೋಡ್ಕೋಬೇಕು. ಅದಾದ್ರೂ ಆಗತ್ತೆ, ಹಂಗಾಗಲ್ಲ. ಹಾಗಾಗಿ ದಿಸ್ ಟೇಕ್ಸ್ ಲಾಂಗರ್ ಟೈಮ್. ಬಟ್ 1 ಸ್ಟೆಪ್ ಮುಂದಕ್ಕೆ ಬಂದಿದ್ದೀವಿ. ಪ್ರಯತ್ನಗಳಾಗಬೇಕು. ಎಸ್.